ನಿಮಗೆ ಪವಾಡಗಳಲ್ಲಿ ನಂಬಿಕೆ ಇದೆಯೋ ಗೊತ್ತಿಲ್ಲ. ಇಲ್ಲದೆ ಹೋದ್ರೆ ಬಳಸ್ಕೊಳ್ಳಿ. ನಾನು ಹೇಳುವಂಥ ಪವಾಡ ಯಾರನ್ನೋ ಮೆಚ್ಚಿಸೋದಕ್ಕೆ ತೋರಿಸುವಂಥ ಜಾದೂ ಕೆಲಸ ಅಲ್ಲ. ಮನುಷ್ಯ ಮನಸ್ಸಿನಲ್ಲೇ ಇರುವಂಥ ಶಕ್ತಿ, ಆ ವಿಶ್ವಾಸ, ಅದು ಮಾಡಬಹುದಾದಂಥ ಪವಾಡ ಬಗ್ಗೆ ನಂಬಿಕೆ ಇದೆ ನನಗೆ. ನಾನು ಹೇಳುವಂಥ ಒಂದು ಪವಾಡ ವಿಶೇಷವಾದದ್ದು. ಅದು ಹೇಗಾಯಿತು ಅಂತ ಕೇಳಿ. ಇದು ನಡೆದದ್ದು 22 ಫೆಬ್ರವರಿ 1980ರಂದು. ಅವತ್ತು ಪ್ಲಾಸಿಡ್ ಸರೋವರ ಬಳಿ ಒಲಿಂಪಿಕ್ ಆಟ ನಡೀತಾ ಇತ್ತು. ಅದು ಯಾರ ನಡುವೆ? ಅತ್ಯಂತ ಅನುಭವಿಗಳಾದಂಥ ತರುಣ ಹಾಗೂ ಸಂಯೋಜನೆ ಇಲ್ಲದಂಥ ಅಮೆರಿಕನ್ ತಂಡದ ವಿರುದ್ಧ ಸೋವಿಯತ್ ತಂಡದ ಹಾಕಿ ಆಟ. ಆಗ ಸೋವಿಯತ್ ಹಾಕಿ ತಂಡ ಬಹಳ ಬಲಿಷ್ಠವಾದದ್ದು. ಪ್ರಪಂಚದಲ್ಲಿ ಅತ್ಯಂತ ಅನುಭವಿಯಾದ ಆಟಗಾರಿದ್ದಂಥ ತಂಡ ಅದು. ಆ ಆಟಗಾರ ನಡುವೆ ಹೊಂದಾಣಿಕೆ ಇತ್ತಲ್ಲ, ಎಂಥ ಅದ್ಭುತ ಆಗಿತ್ತು ಗೊತ್ತಾ? ಯಾರು ಯಾವಾಗ ಚೆಂಡನ್ನು ಯಾವ ಕಡೆ ತಳ್ತಾರೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಎದುರು ತಂಡದವರಿಗೆ. ಆದ್ರೆ ಚೆಂಡು ಹೋದಲ್ಲೆಲ್ಲ ಸರಿಯಾಗಿ ಆ ಸಮಯಕ್ಕೆ ಆಟಗಾರರು ಬಂದು ಚೆಂಡನ್ನು ಮುಂದೆ ಸಾಗಿಸ್ಬಿಡ್ತಿದ್ರು. 6-7 ತಿಂಗಳ ಹಿಂದೆನೆ ಅಮೆರಿಕೆ ಅತ್ಯಂತ ಬಲಿಷ್ಠ ತಂಡವನ್ನು ಅತ್ಯಂತ ಸುಲಭವಾಗಿ ಸೋಲಿಸಿದ್ರು ಸೋವಿಯತ್ ತಂಡದವರು. ಮತ್ತೆ ಮ್ಯಾಚ್ ಬಂದಿದೆ ಈಗ. ಅಮೆರಿಕನ್ನರ ತಂಡ ಆಟವನ್ನು ಗೆಲ್ಲಬಹುದು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದು ಸಾಧ್ಯವೂ ಇರಲಿಲ್ಲ. ಆಟಗಾರರೇ ನಂಬಿರಲಿಲ್ಲ. ಒಬ್ಬ ಮನುಷ್ಯ ಮಾತ್ರ ಅಮೆರಿಕನ್ ತಂಡ ಗೆಲ್ಲಬಹುದು ಅಂತ ನಂಬಿದ್ದ. ಅವನ ಹೆಸರು ಹರ್ಬ್ ಬ್ರೂಕ್ಸ್ ಅಂತ. ಅವನು ಅಮೆರಿಕ ತಂಡದ ತರಬೇತುದಾರ. ಅವನೇನ್ ಮಾಡಿದ ಗೊತ್ತಾ? ಆಟಕ್ಕಿಂತ 1 ತಾಸು ಮೊದಲು ಇಡೀ ತಂಡದ ಆಟಗಾರನ ತನ್ನ ಕೊಠಡಿ ಕರ್ಕೊಂಡು ಹೋದ. ಅವನ್ನೆಲ್ಲ ಕೂಡಿಸಿ ಹೇಳಿದ, ನಿಜ ಹೇಳಬೇಕು ಅಂದ್ರೆ ಈ ಬಲಿಷ್ಠ ತಂಡವನ್ನು ಗೆಲ್ಲುವ ಅವಕಾಶ ನಮಗಿರೋದು 10ರಲ್ಲಿ 1 ಮಾತ್ರ. ಅಂದ್ರೆ ಏನರ್ಥ? 10 ಬಾರಿ ಅವ್ರ ಜೊತೆಗೆ ಆಡಿದ್ರೆ ನಾವು ಗೆಲ್ಲಬಹುದದು 1 ಮಾತ್ರ. ಒಂದು ಮಾತು ನೀವೆಲ್ಲ ನೆನಪಿಡ್ಬೇಕು. ಆ 1 ಗೆಲ್ಲೋ ಆಟ ಇದೆಯಲ್ಲ, ಅದು ಇವತ್ತಿಂದು. ಉಳಿದ 9 ಆಟಗಳ ಚಿಂತೆ ನಿಮ್ಗೆ ಬೇಡ. ಇವತ್ತು ನೀವು ಗೆಲ್ಲೋ ದಿನ, ಸೋಲೋ ಸಾಧ್ಯವೇ ಇಲ್ಲ. ಅವರು ತಮ್ಮ ಶಕ್ತಿಯನ್ನು ಬಳಸಿ ಮುನ್ನುಗ್ಗುತ್ತಾರೆ. ನೀವು ಗೆಲ್ಲೋ ತಂಡ ಅಲ್ವಾ ಈ ಸಲ. ಆದ್ರಿಂದ ಏನ್ ಮಾಡ್ಬೇಕು? ಆಕ್ರಮಣಕಾರಿಯಾದ ಆಟವನ್ನು ಆಡಬೇಕು. ನೀವು ಸಾಮಾನ್ಯವಾಗಿ ರಕ್ಷಣಾತ್ಮಕವಾಗಿ ಆಡ್ತೀರಿ ಅಂತ ಅವ್ರು ಸಿದ್ಧರಾಗಿರ್ತಾರೆ. ಅವರು ಬೆರಗಾಗುವ ಹಾಗೆ, ಆಶ್ಚರ್ಯ ಆಗುವ ಹಾಗೆ ಆಕ್ರಮಣದ ಆಟ ಆಡಿ. ನಿಮ್ಮ ಮನಸ್ಸಲ್ಲಿ ಒಂದೇ ಒಂದು ಕ್ಷಣ ಕೂಡ ಸೋಲಿನ ಛಾಯೆ ಬರ್ಕೊಡುದು. ಯಾಕೆ ಹೇಳಿ? ಇವತ್ತಿನ ವಿಜಯ ದಿವಸ, ಇವತ್ತು ಗೆಲ್ಲೇಬೇಕು ನೀವು. ಅಮೆರಿಕನ್ ಹುಡುಗರು ಉತ್ಸಾಹದಿಂದ ಮೈದಾನಕ್ಕೆ ನುಗ್ಗಿದ್ರು. ಏನ್ ಅವರ ಆಕ್ರಮಣ, ಏನ್ ಹೊಂದಾಣಿಕೆ! ಆಟ ಪ್ರಾರಂಭ ಆದ 10 ನಿಮಿಷಗಳಲ್ಲಿ ಸೋವಿಯತ್ ತಂಡ ಕಂಗಾಲಾಗೋಯ್ತು. ತಮ್ಮ ಒತ್ತಡ ತಡಿಲಾರದೆ ರಕ್ಷಣಾತ್ಮಕವಾಗಿ ಆಡ್ತಾರೆ ಅಮೆರಿಕನ್ರು ಅಂತ ಭಾವಿಸಿದ್ರಲ್ಲ, ಅವ್ರು ದಿಕ್ಕೇ ತಪ್ಪಿದಂಗಾಯ್ತು. ಆಶ್ಚರ್ಯ ಗೊತ್ತಾ? ಅಮೆರಿಕನ್ ಆಟ ಗೆದ್ರು. ಆ ಆಟವನ್ನು ನೆನೆಸ್ಕೊಂಡು ಇನ್ನೂ ಅದನ್ನ ಪ್ಲಾಸಿಡ್ ಮಿರಾಕಲ್ ಅಂತ ಕರೀತಾರೆ. ಪ್ಲಾಸಿಡ್ ಪವಾಡ ಅಂತ. ಈ ಪವಾಡ ನಡೆದದ್ದು ಹಾಗೆ ಬಲವತ್ತರವಾದ ಆತ್ಮವಿಶ್ವಾಸದಿಂದ. ಆತ್ಮವಿಶ್ವಾಸ ತುಂಬಿದಂಥ ವ್ಯಕ್ತಿ ಯಾವುದೇ ಕೆಲಸವನ್ನು ಸಮರ್ಥವಾಗಿ ನಡೆಸಬಹುದು. ಆತ್ಮವಿಶ್ವಾಸವಿಲ್ಲದಂಥ ಬಲಿಷ್ಠ ವ್ಯಕ್ತಿ ಕೂಡ ಏನನ್ನೂ ಸಾಧಿಸದೆ ಹೋಗ್ತಾನೆ. ಈ ಎಲ್ಲ ಪವಾಡಗಳ ಕೇಂದ್ರ ಬಿಂದು ಈ ಆತ್ಮವಿಶ್ವಾಸ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಎಷ್ಟೋ ಸಲ ನಾವು ನಮ್ಮ ಕಡೆಯಿಂದ ಆಗೋಲ್ಲ, 4 ಸಲ ಪ್ರಯತ್ನ ಮಾಡಿದೆ, 5 ಸಲ ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ, ನನ್ನ ವೈಫಲ್ಯ ಕಟ್ಟಿಟ್ಟದ್ದು ಅಂತ ಅನ್ಬೇಡಿ. 5 ಸಲ ಸೋತಿರ್ಬೋದು, 6ನೇ ಸಲ ಗೆಲ್ಲೋದು ನೀವೇ. ಅವನು ಹೇಳಿದ್ನಲ್ಲ, 10ರಲ್ಲಿ 1 ಗೆಲ್ಲೋದಿದೆ, 9ರ ಬಗ್ಗೆ ಚಿಂತೆ ಬೇಡ, ಇವತ್ತು ನಾನು ಗೆಲ್ಲೋ ದಿವಸ. ಹಾಗೆ ಉತ್ಸಾಹದಿಂದ ಮುನ್ನುಗ್ಗಿ. ಯಾವ ಕೆಲಸನೂ ಅಸಾಧ್ಯ ಅಲ್ಲ. ದಯವಿಟ್ಟು ಮಕ್ಕಳಿಗೆ ಹೇಳೋದು, ಒಂದು ಪರೀಕ್ಷೆ ಒಂದು ಕೊಂಚ ಮಾರ್ಕ್ಸ್ ಕಮ್ಮಿ ಬಿತ್ತು ಬಿಡಿ, ಹೋಗ್ಲಿ. ಪರೀಕ್ಷೆ ಒಂದು ಅವಕಾಶ. ಇಂಥ 1000 ಅವಕಾಶ ಜೀವನದಲ್ಲಿ ಬರ್ತದೆ. ಎಲ್ಲೋ ನೌಕರಿಗೆ ಹಾಕಿದೆ, ಸಿಗಲಿಲ್ಲ, ಬಿಡಿ, ಮತ್ತೊಂದು ನೌಕರಿ ಕಾದಿದೆ. ಆ ಕಂಪನಿ ನಿಮ್ ಭಾಗ್ಯ ಇಲ್ಲ ನಿಮ್ಮನ್ನು ಪಡ್ಕೊಳ್ಳುವಂಥದ್ದು. ನನ್ನ ನೆನಪಿದೆ, ರಾಜರತ್ನಂ ನನಗೆ ಹೇಳೋರು, ಯಾವುದೋ ಭಾಷಣಕ್ಕೆ ಹೋದಾಗ, ಅಯ್ಯೋ ಮರ್ತು ಬಿಟ್ಟೆ ಸರ್ ಹೇಳೋದನ್ನ ಅಂದ್ರೆ, ಬಿಡಿ, ಅವ್ರ ದೈವದಲ್ಲಿಲ್ಲ ಅದು ಅನ್ನೋರು. ಹಾಗೆ ಯಾರಾದ್ರೂ ಕೆಲಸ ಕೊಡದೆ ಹೋದ್ರೆ ಬಿಡಿ, ನಿಮ್ಮಂತ ಪ್ರತಿಭಾಶಾಲಿ ಅಂತ ತೋಳೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ಶ್ರಮ ಪಡಿ, ಉತ್ಸಾಹ ಮಾಡಿ. ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.